ಇದು ನರಸಿಂಹ ಸ್ತಂಭ ಅಂತ ಹೇಳಿ ಅದನ್ನ ಕರೀತಾರೆ. ಪ್ರಪಂಚದಾದ್ಯಂತ ಎರಡೇ ಇದೆ. ಒಂದು ಸಿಂಹಾಚಲ, ವೈಜಾಗ್ನಲ್ಲಿದೆ, ಸಿಂಹಾಚಲದಲ್ಲಿದೆ. ಅಲ್ಲಿ ನಿಂತು ಪೂಜೆ ಮಾಡೋದಲ್ಲ, ಏನಿಲ್ಲ ಕಟ್ಟುತ್ತಾರೆ, ಜನಕ್ಕೆ ಕಟ್ಟುತ್ತಾರೆ. ಅದನ್ನ ಒಂದು ಬಟ್ಟೆ ಕಟ್ಟಿ ಅಲ್ಲಿ ನಿಲ್ಲಿಸ್ತಾರೆ. ಅಲ್ಲಿ ಪದ್ಧತಿ ಆ ಥರ ಇದೆ. ಯಾರು ಬೇಕೋ ಯಾರು ಹೇಳ್ತಾರೋ ಅದನ್ನು ಹೇಳ್ತಾರೆ. ಹಾಗೆ ನಮ್ಮಲ್ಲಿ ಹಾಗೆಲ್ಲ ಏನೂ ಇಲ್ಲ. ಬಂದು ನಮಸ್ಕಾರ ಮಾಡಿ ನಿಂತ್ಕೊಂಡು ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಂಡು ಹೋಗ್ತಾರೆ. ಅಲ್ಲಿ ನಿಂತ್ಕೊಂಡು ಆ ಸ್ತೋತ್ರ ಅಥವಾ ಅವ್ರಿಗೆ ಬರೆದಿದ್ರೆ ಯಾವುದಾದ್ರೂ ದೇವರ ಒಂದು ಸ್ಮರಣೆಯನ್ನು ಮಾಡಿಕೊಂಡು ಅಲ್ಲಿ ನಿಂತ್ಕೊಂಡ್ರೆ, ಅಲ್ಲಿ ನಿಂತಿರ್ತಾರಲ್ಲ, ನಿಂತವರ ಅನುಭವಗಳು ಅವ್ರವ್ರಿಗೆ ಇದೆ. ಇಲ್ಲಿ ನಿಲ್ಲಕ್ಕೂ ಅಲ್ಲಿ ನಿಲ್ಲಕ್ಕೂ ಎಲ್ಲ ವ್ಯತ್ಯಾಸಗಳಿದೆ. ಮತ್ತು ಅವರಿಗೆ ಬೇಕಾದಷ್ಟು ರೀತಿಯಲ್ಲಿ ಅವ್ರಿಗೆ ಕಾಣಿಸುತ್ತೆ. ಏನಾದರೂ ಇವತ್ತಿನ ಕಾಲಮಾನಕ್ಕೆ ತಕ್ಕಂತೆ ಏನೋ ಮಠ ಮುದ್ದೋದು ಮತ್ತು ದೃಷ್ಟಿ ದಾಟು ಮತ್ತು ಆಹಾರದಲ್ಲಿ ಏನಾದ್ರು ತೊಂದರೆ ಆಗಿದ್ದರೆ, ಏನಾದ್ರು ದೃಷ್ಟಿಗಳಾಗಿದ್ದರೆ, ಮತ್ತು ಈ ದಾಟಿರ್ತಾರೆ ಕಾಲು ದಾಟು ಅಂತೆಲ್ಲ ಆಗುತ್ತೆ. ಯಾವುದೇ ಅಂಥ ಸಮಸ್ಯೆಗಳಿಗೆ ಮತ್ತು ಯಾವುದೇ ರೋಗ ರುಜಿನಗಳಿಗೆ ಅದು ಪರಿಹಾರ. ಅಲ್ಲಿ ನಿಂತು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಹೋಗಿದ್ದಾರೆ. ಅನೇಕ ಇವತ್ತಿನ ಭಯಾನಕ ಏನು ಕ್ಯಾನ್ಸರ್ ಅಂತ ಇದೆ, ಅದರಿಂದ ಕೂಡ ಪ್ರತಿಯೊಂದು ಕೂಡ ಪರಿಹಾರ ಆಗಿದೆ. ಅಲ್ಲಿ ನಿಂತು ಪ್ರಾರ್ಥನೆ ಮಾಡಿ ನಮಸ್ಕಾರ ಮಾಡಿ ಹೋಗಿರೋರಿಗೆ. ಅಲ್ಲಿ ಸುಮಾರು ಜನ ಕೂಡ ಅದರ ವಿಷಯ ಬಗ್ಗೆ ನಮ್ಮ ವಜ್ರಕ್ಷೇತ್ರ ಚಾನಲ್ ಸುಮಾರು ಜನ ಹೇಳಿದ್ದಾರೆ. ಸ್ವಂತ ಅನುಭವಗಳು ಅವ್ರವ್ರಿಗೆ ಆಗೋದನ್ನು ಕೂಡ ನೀವು ಅದನ್ನು ಕೇಳ್ಬೋದು. ಹಾಗೆದೆಲ್ಲ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು. ಯಾಕೆ ಅದರಲ್ಲಿ ಅಷ್ಟು ಶಕ್ತಿ ಇದೆ ಅಂತ ಎಲ್ಲರದ್ದು ಪ್ರಶ್ನೆ ಬರುತ್ತೆ. ನಮಗೆ ಅದರೊಳಗಿರ್ತಕ್ಕಂಥ ಚೈತನ್ಯ ರೂಪ ಮೇಲೆ ನಾಡಿಗ್ರಂಥ ಅಂತ ಇದೆ. ಸಾಮಾನ್ಯ ತಮಿಳುನಾಡು ಕಡೆ ನೀವು ಹೋದ ಮೇಲೆ ಅವರು ನಾಡಿಗ್ರಂಥಗಳನ್ನ ಹೇಳೋ ಪದ್ಧತಿ ಇದೆ. ಇಲ್ಲೆಲ್ಲ ಏನಂದರೆ ನೀವು ಇಂಥ ದಿನ ಬರ್ತೀರಾ ಅಂತ ಹಿಂದಿನ ದಿವಸ ಗೊತ್ತಾಗುವಂಥ ನಾಡಿಗ್ರಂಥಗಳು. ಹಾಗಾಗಿ ಅಂಥ ನಾಡಿಗ್ರಂಥಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಮತ್ತು ಅನೇಕ ಶಾಲಿಗ್ರಾಮಗಳನ್ನು ಇಟ್ಟಿದ್ದಾರೆ. ನಿಮಗೆ 12 ಶಾಲಿಗ್ರಾಮ ಇದ್ದರೆ ಒಂದು ಕ್ಷೇತ್ರ ಅಂತ, ಒಂದು ಧರ್ಮಸ್ಥಳ, ಒಂದು ಉಡುಪಿ ಮತ್ತು ಒಂದು ಮಂತ್ರಾಲಯ ಅಂದರೆ ಎಲ್ಲ ಕ್ಷೇತ್ರಗಳು ಒಂದು 12 ಶಾಲಿಗ್ರಾಮ ಇದ್ದರೆ ಅಲ್ಲಿರುತ್ತೆ ಅಂತ. ಹಾಗಾಗಿ ಅನೇಕ ಅಲ್ಲಿ ಶಾಲಿಗ್ರಾಮಗಳಿರೋದ್ರಿಂದ ಮೇಲುಗಡೆ ಎಲ್ಲ ಕ್ಷೇತ್ರಗಳ ಸನ್ನಿಧಾನ ಅಲ್ಲಿರುತ್ತೆ. ಅದು ನಮ್ಮ ಆಗಲೇ ಹೇಳಿದಾಗೆ ನಮ್ಮ ತಂದೆಯವರು 108 ಕಡೆ 2 ಕಡೆ ತೀರ್ಥಯಾತ್ರೆ ಮಾಡಿದ್ದಾರೆ. ಅದರದ್ದು ಎಲ್ಲ ತೀರ್ಥಗಳು ಕೂಡ ಅದರಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅದಲ್ಲದೆ ಮೂಲಿಕೆಗಳು, ನಿಮಗೆ ಸಾಮಾನ್ಯ ಮೂಲಿಕೆಗಳು ಅಂದರೆ ಗೊತ್ತು. ಮಕ್ಕಳಿಗೆ, ಸಣ್ಣ ಮಕ್ಕಳಿಂದ ಬಜೆ ಅಂತ ಹಿಡಿದು ದೊಡ್ಡವರವರೆಗೂ ಅನೇಕ, ಮತ್ತು ವಾಪಸ್ ಈಗ ಏನು ಆಯುರ್ವೇದ ಅಂತ ಬಂದಿದೆ, ಆ ಎಲ್ಲ ಮೂಲಿಕೆಗಳು ಕೂಡ ಅದರೊಳಗಡೆ ಇದೆ. ಮತ್ತು ಭೂತರಾಜರ ದಂಡ ಇದೆ, ಅದಕ್ಕೆ ಭೂತರಾಜರ ಪೂಜೆ ನಡೆಯುತ್ತೆ. ಅನೇಕ ಚಕ್ರಗಳಿದೆ. ಚಕ್ರಗಳು ಅಂದರೆ ಯಂತ್ರ ಚಿಕ್ಕದು ಕಟ್ಕೊಳ್ಳೋದು, ಮಾಮೂಲಿ ಚಕ್ರ ಅಂದರೆ ಚಿಕ್ಕದು, ಉದ್ಧರಣೆ ಅಂದರೆ ದೊಡ್ಡದು, ಅಂದರೆ ಇದಕ್ಕೂ ದಪ್ಪ ದೊಡ್ಡ ಅಥವಾ ಉದ್ಧರಣೆಗಳಿವೆ. ಅದರದ್ದು ಎಲ್ಲ ಶಕ್ತಿಗಳನ್ನು ಹೊರಗೆ ಒಂದು ತಾಮ್ರದ ಕಂಬಿ ಇದೆ, ಅದಕ್ಕೆ ಶೇಖರಣೆ ಮಾಡಿ ಇಟ್ಟಿದ್ದಾರೆ. ಅದಕ್ಕಾಗಿ ನಿಂತ್ಕೊಂಡ್ರೆ ಅವರಿಗೆ ಆ ಫಲ ಸಿಗುತ್ತೆ. ಅದು ಇಲ್ಲಿ ವಿಶೇಷ. ಹೀಗೆ ಯಾವುದು ಮೂಢನಂಬಿಕೆ ಅನ್ನೋದಿಲ್ಲ, ಎಲ್ಲದಕ್ಕೂ ನಿಮ್ಮ ಹತ್ರ ಉತ್ತರ ಇದೆ. ಹೌದು, ಅವೆಲ್ಲ ಯಾವುದೂ ಇಲ್ಲ, ಯಾರಿಗೂ ಇಲ್ಲ. ಹಾಗಾಗಿ ನಿಮ್ಗೆ ಯಾಕೆ ದೇವಸ್ಥಾನಕ್ಕೆ ಇವತ್ತು ಏನೇನೋ ಹೇಳಿ ಜನ ಬರೋ ಅವಶ್ಯಕತೆ ಇಲ್ಲ. ಮೊಬೈಲ್ ಚಾರ್ಜ್ ಮಾಡಿದಾಗೆ ಮನುಷ್ಯ ಚಾರ್ಜ್ ಆಗ್ತಾನೆ, ಅಷ್ಟೇ ವಿಷಯ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.